ಪಬ್ಲಿಕ್ ಟಿವಿಯ ಬಿಗ್ ಸ್ಕೂಪ್ ಇದು. ಒಂದ್ ಕಡೆ ಎಲ್ಲ ಭಾಷಣದಲ್ಲೂ ಕೂಡ ಅಥವಾ ಮಾಧ್ಯಮಗಳಿಗೆ ಮಾತಾಡ್ತಿರ್ಬೇಕಾದ್ರೆ ಅತೃಪ್ತರ ನಮ್ಗೆ ಗೊತ್ತೇ ಇಲ್ಲ, ಅವ್ರ ಜೊತೆ ಸಂಪರ್ಕ ನಾವು ಇಟ್ಕೊಂಡು ಇಲ್ಲ, ನಮ್ಗೆ ಅದು ಬೇಕಾಗೂ ಇಲ್ಲ, ನಾವಾಯ್ತು ನಮ್ಮ ಲೋಕಸಭಾ ಚುನಾವಣೆ ಆಯಿತು ಅಂತ ಮಾನ್ಯ BS ಯಡಿಯೂರಪ್ಪನವರು ಮಾತಾಡ್ತಾರೆ. ಆದರೆ ಮುಂಬೈಲಿ ಹೋಟೆಲ್ನಲ್ಲಿ ಅತೃಪ್ತರಿರುವಂಥ ಹೋಟೆಲ್ನಲ್ಲಿ BS ಯಡಿಯೂರಪ್ಪನವರ ಆಪ್ತ PS ಸಂತೋಷ್ ಅವ್ರ ಜೊತೆನೇ ಇದ್ದಾರೆ. ಮಾಧ್ಯಮ ಕಂಡ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ, ಅಲ್ಲಿಂದ ಓಡ್ ಹೋಗ್ತಾರೆ. ಅಂದ್ರೆ ಅರ್ಥ ಏನು, ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಕರ್ಕೊಂಬರ್ತಿರೋದೇ BS ಯಡಿಯೂರಪ್ಪನವರ ಆಪ್ತ ಸಂತೋಷ್ ವಿಶೇಷ ವಿಮಾನದಲ್ಲಿ. ಮಧ್ಯಾಹ್ನ 1:30ಕ್ಕೆ HALಗೆ ಬಂದಿಳಿಯುತ್ತೆ. ಆ ವಿಶೇಷ ವಿಮಾನ ಬಂದು ಇಳಿದ ಮೇಲೆ ಏನಾಗುತ್ತೆ ಅನ್ನೋದಷ್ಟೇ ಈ ಕ್ಷಣದ ಕುತೂಹಲ. ಸೊ ನೀವು ಹೇಳ್ತಾ ಇರೋದೊಂದು, ಅಲ್ಲಿ ಆಗ್ತಿರೋದೇ ಬೇರೆ. ಇವರೇ ಸಂತೋಷ್, ಅವರೇ ಆಪ್ತರ ಜೊತೆ ಮುಂಬೈನಲ್ಲಿರೋದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸುಕೇಶ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ. ಏನ್ ನಡೀತಿದೆ ಸುಕೇಶ್? ಇವ್ರು ಆಡೋದೊಂದು ಮಾಡೋದು ಇನ್ನೊಂದಾ? ಹರೀಶ್, ಏನು ಯಡಿಯೂರಪ್ಪನವ್ರು ನಿನ್ನೆನೂ ಹೇಳಿದ್ರು, ಇವತ್ತು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ನಮಗೂ ಆಪರೇಷನ್ ಕಮಲ ಅನ್ನುವಂಥದ್ದು ಗೊತ್ತಿಲ್ಲ, ಅಥವಾ ಕಾಂಗ್ರೆಸ್ ಶಾಸಕರುಗಳು ಯಾಕೆ ಅಸಮಾನಿತರಾಗಿ ಮುಂಬೈಗೆ ಹೋಗಿದ್ದಾರೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಆದ್ರೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆಪರೇಷನ್ ಕಮಲದ ಯತ್ನ ನಡೀತಿದೆ ಅನ್ನುವಂಥದ್ದು. ಅದರ ಒಂದು ಭಾಗವಾಗಿ ಅದಕ್ಕೆ ಒಂದು ಪೂರಕವಾದ ಸಾಕ್ಷಿ ಅನ್ನುವಂಥ ರೀತಿಯಲ್ಲಿ ಇವತ್ತು ಯಡಿಯೂರಪ್ಪನವರ ಆಪ್ತ ಸಹಾಯಕ ಸಂತೋಷ್ ಮುಂಬೈನಲ್ಲಿ ಕಾಂಗ್ರೆಸ್ ಶಾಸಕರು ತಂಗಿರುವಂತಹ ಹೋಟೆಲ್ನಲ್ಲಿ ಕಾಣಿಸಿಕೊಂಡಿರುವಂಥದ್ದು ಮತ್ತು ಅವರ ಜೊತೆಗೆ ಬೆಂಗಳೂರಿಗೆ ವಿಶೇಷ ವಿಮಾನದಲ್ಲಿ ಆಗಮಿಸ್ತಾರಿರುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥದ್ದು. ಯಡಿಯೂರಪ್ಪನವರು ಎಷ್ಟೇ ಬಾರಿ ಹೇಳಿದ್ರು ಕೂಡ ಈಗ ಕೊನೆಗೆ ಅವರ ಆಪ್ತ ಸಹಾಯಕರೇ ಅಲ್ಲಿ ನಿಂತು ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೆ ಮುಂದಾಗಿರುವಂಥದ್ದು ನಾನಾ ಅರ್ಥಗಳನ್ನ ಕೊಡುತ್ತೆ. ಮತ್ತು ಯಡಿಯೂರಪ್ಪನವರು ಹೇಳಿದ್ದಂಥದ್ದು ಎಷ್ಟು ಸತ್ಯ ಅನ್ನುವಂಥದ್ದು ಕೂಡ ಇದರಿಂದ ದೃಢಪಡುತ್ತೆ. ಹರೀಶ್, ಈಗಲೂ ಹೇಳಕ್ ಬರಲ್ಲ, ಅದೇ ಹೋಟೆಲ್ಗೆ ಏನೋ ಕಾಫಿ ಕುಡಿಯಕ್ಕೆ ಹೋಗಿದ್ವಿ ಅಂದ್ರೂ ಕೂಡ ಅದು ಬೇರೆ ತಿರ್ಚೋ ಪ್ರಯತ್ನ ಕೂಡ ನಡೆದ್ಬಿಡುತ್ತೆ ಬೇಕಾರೆ. ಖಂಡಿತ ಹೌದು. ಯಾಕಂತಂದ್ರೆ ನೇರವಾಗಿ ಆಪರೇಷನ್ ಕಮಲವನ್ನ ಮಾಡ್ತೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ಪ್ರಯತ್ನವನ್ನು ಅವರು ಯಥಾವತ್ತಾಗಿ ಮುಂದುವರಿಸಿದ್ದಾರೆ. ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ ಶಾಸಕರನ್ನ ಇದುವರೆಗೂ ಕೂಡ ಅವರು ತಮ್ಮ ತೆಕ್ಕೆಯಲ್ಲಿ ಇಟ್ಕೊಂಡಿರುವಂತದ್ದು ಮತ್ತು ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರುವ ಅಥವಾ ರಾಜೀನಾಮೆ ಕೊಡಿಸುವಿಗೆ ಬೇರೆ ಏನು ಯೋಜನೆಗಳಿದಾವೆ ಅವರ ಮುಂದೆ ಅನ್ನುವಂಥದ್ದು ಸ್ಪಷ್ಟವಾಗಿಲ್ಲ. ಆದ್ರೆ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ಲಿಕ್ಕೂ ಕೂಡ ವ್ಯವಸ್ಥಿತವಾದ ರೀತಿಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದ್ದಾರೆ. ಹಾಗಿದ್ರೆ ಇನ್ನೊಂದು ಕಡೆಯಿಂದ ಆಡಳಿತ ಪಕ್ಷದಲ್ಲಿರೋರು ಯಾರ ಸಂಪರ್ಕಕ್ಕೆ ಸಿದ್ದರೂ ಪರವಾಗಿಲ್ಲ, ನಮ್ಮ ಸಂಪರ್ಕದಲ್ಲಿದ್ದಾರೆ, ನಥಿಂಗ್ ಟು ವರಿ ಅಂತ ಮುಖ್ಯಮಂತ್ರಿ ಆದಿಯಾಗಿ ಹೇಳ್ತಿದ್ದಾರಲ್ಲ, ಅದು ಎಷ್ಟು ಮಟ್ಟಿಗೆ ನಿಜ ಆಗಿದ್ರೆ ಅಂತ? ಖಂಡಿತ ಹೌದು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಡಕ ಅನ್ನುವಂತ ರೀತಿಯಲ್ಲಿ ಇದು. ಯಾಕಂದ್ರೆ ಕೆಲವು ಶಾಸಕರುಗಳು ಈ ಕ್ಷಣದವರೆಗೂ ಕಾಂಗ್ರೆಸ್ ನಾಯಕರ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅನ್ನುವಂಥದ್ದೇ ನಿಜವಾದ ಬೆಳವಣಿಗೆ ಮತ್ತು ಅದು ಸತ್ಯ ಕೂಡ. ಆದ್ರೆ ಆ ಸತ್ಯವನ್ನ ಮುಚ್ಚಿಟ್ಟು ಇವರು ಅರ್ಧ ಸತ್ಯವನ್ನ ಮಾತ್ರ ಹೇಳ್ತಾ ಇದ್ದಾರೆ. ನಿನ್ನೆಯಿಂದ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು. ಹಾಗೆ ಕಾಂಗ್ರೆಸ್ ಸುಮಾರು 4-5 ಶಾಸಕರು ಈ ಕ್ಷಣದವರೆಗೂ ಕೂಡ ಬಿಜೆಪಿ ನಾಯಕರ ಹಿಡಿತದಲ್ಲಿ ಇದ್ದಾರೆ ಮತ್ತೆ ಅವರು ಹೇಳಿದಂತ ಹೋಟೆಲ್ನಲ್ಲೇ ಇದ್ದಾರೆ ಇದುವರೆಗೂ ಅನ್ನುವಂಥದ್ದು ಇದರಿಂದ ಸ್ಪಷ್ಟವಾಗುತ್ತೆ. ಅವರು ಬೆಂಗಳೂರಿಗೆ ಬಂದ ನಂತರದಲ್ಲಿ ಏನ್ ಮಾಡ್ತಾರೆ ಅನ್ನೋದು ಅಷ್ಟೇ ಮುಖ್ಯವಾಗುತ್ತೆ. ಆ ಬೆಳವಣಿಗೆ ಆಧಾರಿತವಾಗಿ ಮುಂದಿನ ರಾಜಕೀಯ ನಡೆ ಏನು ಅಥವಾ ಆಪರೇಷನ್ ಸಂಪೂರ್ಣವಾಗಿ ನಿಂತಿಲ್ವೋ ಎಲ್ಲವೂ ಕೂಡ ಸ್ಪಷ್ಟವಾಗುತ್ತೆ. ಫ್ಲೈಟ್ ಎಷ್ಟೊತ್ತಿಗೆ ಹೊರಡುತ್ತೆ, ಇಲ್ಲಿ ಎಷ್ಟೊತ್ತಿಗೆ ಬರ್ತಾರೆ, ಬಂದ ಮೇಲೆ ಸ್ಕೆಡ್ಯೂಲ್ ಏನಿದೆ? 1:30 ಸುಮಾರಿಗೆ HALಗೆ ಬರಬಹುದು ಅನ್ನುವಂಥದ್ದು ನಿರೀಕ್ಷೆ ಇರುವಂತದ್ದು. ವಿಶೇಷ ವಿಮಾನದ ಮೂಲಕವಾಗಿ ಹೊರಟು ಬರ್ತಾರೆ ಅನ್ನುವಂಥ ಕೊನೆ ಗಳಿಗೆಯಲ್ಲಿ ತಮ್ಮ ಪ್ಲಾನ್ ಅನ್ನ ಬದಲಾಯಿಸಿಕೊಂಡು ಅಲ್ಲೇ ಇರುವಂತ ಮುಂದುವರಿಯುವಂತ ಏನಾದ್ರು ಯೋಜನೆಗಳನ್ನ ಮಾಡ್ತಾರ ಅನ್ನುವಂಥದ್ದು ಕೂಡ ಕುತೂಹಲಕಾರಿ ಇದೆ. ಯಾಕಂದ್ರೆ ಸ್ಪಷ್ಟವಾದ ಅಜೆಂಡಾವನ್ನು ಇಟ್ಕೊಂಡು ಹೀಗೆ ಮಾಡ್ತೀವಿ ಅನ್ನುವಂತ ಗುಟ್ಟಿನವ್ರು ಎಲ್ಲೂ ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಹಾಗಾಗಿ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂಥದ್ದು ಎಲ್ಲಕ್ಕಿಂತ ಕುತೂಹಲ ಇರುವಂಥದ್ದು. ಈಗ ನಾಳೆ ನಡೆಯುವಂತ CLP ಸಭೆಗೆ ಎಷ್ಟು ಕಾಂಗ್ರೆಸ್ ಶಾಸಕರು ಗೈರಾಗ್ತಾರೆ ಅನ್ನುವಂಥದ್ದು, ಅದ್ರ ಮೇಲೆ ಸ್ಪಷ್ಟವಾದ ಒಂದು ಲೆಕ್ಕ ಸಿಗುತ್ತೆ. ಇಂತಿಷ್ಟು ಜನ ಕಾಂಗ್ರೆಸ್ ಪಾಳಯದಲ್ಲೇ ಇದ್ದಾರೆ ಅಥವಾ ಇಲ್ಲ ಅನ್ನುವಂಥದ್ದು. ರೈಟ್ ಸುಕೇಶ್, ಥ್ಯಾಂಕ್ ಯು ಸೊ ಮಚ್. ಈ ಅಪ್ಡೇಟ್ ಕೊಟ್ಟಿದ್ದಕ್ಕೆ. ನೇರವಾಗಿ ಮುಂಬೈಗೆ ಹೋಗ್ತಾ ಇದ್ದೀನಿ ನಾನು. ನನ್ನ ಸಹೋದ್ಯೋಗಿ ದಿಲೀಪ್ ಕುರುಂದವಾಡೆ ದೂರವಾಣಿ ಸಂಪರ್ಕಕ್ಕೆ ಲಭ್ಯರಿದ್ದಾರೆ. ದಿಲೀಪ್, ಏನ್ ನಡೀತಿದೆ ಈ ಕ್ಷಣ ಅಲ್ಲಿ? ದಿಲೀಪ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ವಿಲ್ ರೀಕನೆಕ್ಟ್, ಮತ್ತೆ ಅವ್ರ ಜೊತೆ ಮಾತಾಡೋ ಪ್ರಯತ್ನ ಮಾಡ್ತೀವಿ. ಇದು ಈ ಕ್ಷಣದ ಎಕ್ಸ್ಕ್ಲೂಸಿವ್ ದೃಶ್ಯ. ಮುಂಬೈನ ಹೋಟೆಲ್ನಲ್ಲಿ BSY ಆಪ್ತ ಸಂತೋಷ್ ಅಲ್ಲೇ ಇದ್ದಾರೆ. ಆ ಎಲ್ಲ ಅತೃಪ್ತ ಕಾಂಗ್ರೆಸ್ ಶಾಸಕರ ಜೊತೆ ಅವ್ರು ಎಸ್ಕಾಟ್ ಮಾಡ್ತಿದ್ದಾರೆ. ಮಾಧ್ಯಮ ಕಂಡ ತಕ್ಷಣ ಇಮ್ಮಿಡಿಯೇಟಾಗಿ ಅಲ್ಲಿಂದ ಓಡೋಗೋ ಪ್ರಯತ್ನ ಮಾಡಿದ್ರು, ಎಲ್ಲೂ ಕಾಣಿಸ್ಕೋಬಾರ್ದು ಅಂತ. ಸೊ ಹಾಗಾಗಿ ಒಂದು ಕಡೆ BS ಯಡಿಯೂರಪ್ಪನವರು ನಮಗೆ ಗೊತ್ತೇ ಇಲ್ಲ, ಅದ್ರ ಬಗ್ಗೆ ನಾವು ಗಮನನೂ ಹರಿಸಿಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವೆಲ್ಲ ಒಟ್ಟುಗೂಡಿದ್ದೇವೆ, ಮುಂಬರುವಂಥ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ 20 ಸೀಟನ್ನು ಗೆದ್ಕೊಳ್ಬೇಕು ನಾವು, ಹಾಗಾಗಿ ಆ ಸ್ಟ್ರಾಟಜಿ ರೂಪಿಸ್ತಾ ಇದ್ದೀವಿ ನಾವು ಅಂತ ಅವ್ರು ಹೇಳ್ತಾರೆ. ಆದರೆ ಇನ್ನೊಂದು ಕಡೆ ಅವ್ರು ಹೇಳಿದ್ದು ಒಂದಾದರೆ ನಡೀತಿರೋದು ಇನ್ನೊಂದು. ಬಿಕಾಸ್ ಅವರ ಆಪ್ತನೇ ಅಲ್ಲಿ ಕಾಂಗ್ರೆಸ್ನ ಆ ಎಲ್ಲ ಅತೃಪ್ತರ ಶಾಸಕರ ಜೊತೆ ಇದ್ದಾರೆ. ಅವರೇ ಎಸ್ಕಾಟ್ ಮಾಡಿ ಎಲ್ಲ ಶಾಸಕರನ್ನು ಕೂಡ ಕರ್ಕೊಂಬರ್ತಿದ್ದಾರೆ ಸ್ಪೆಷಲ್ ಫ್ಲೈಟ್ನಲ್ಲಿ. ಆ ಫ್ಲೈಟ್ 1:30ಕ್ಕೆ HAL ವಿಮಾನ ನಿಲ್ದಾಣಕ್ಕೆ ಬರುತ್ತೆ ಅನ್ನುವ ಒಂದು ಅಂಶ ಗೊತ್ತಾಗಿದೆ. ಬಟ್ ಗೊತ್ತಿಲ್ಲ, ಅದ್ರ ಏರ್ಪೇರ್ ಆಗ್ಬೋದು, ಅವರು ಕೊನೆಯ ಕ್ಷಣದಲ್ಲಿ ನಿಲುವನ್ನು ಬದಲಾಯಿಸ್ಬೋದು, ಅಲ್ಲೇ ಇವತ್ತು ಹಾಲ್ಟ್ ಇರ್ಬೋದು, ನಾಳೆ ಬೆಳಗ್ಗೆ ಬರ್ಬೋದು.
ಎನಿಥಿಂಗ್ ಕ್ಯಾನ್ ಹ್ಯಾಪನ್, ಏನು ಬೇಕಾದರೂ ಆಗುವ ಎಲ್ಲ ಅವಕಾಶಗಳು ಕೂಡ ಇದೆ. ಸೊ ಈ ಕ್ಷಣ BS ಯಡಿಯೂರಪ್ಪನವರ ಆಪ್ತ ಸಂತೋಷ್ ಮುಂಬೈನಲ್ಲಿದ್ದಾರೆ, ಆ ಎಲ್ಲ ಅತೃಪ್ತ ಶಾಸಕರ ಜೊತೆ ಇದ್ದಾರೆ. ಇದರ ನಡುವೆ ಆಗಮಿಸ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಸಂಖ್ಯೆಗಳಲ್ಲೂ ಕೂಡ ಇನ್ನೂ ಗೊಂದಲ ಇದೆ. ಬೆಂಗಳೂರಿಗೆ ಯಾರು ಬರ್ತಾರೆ, ಯಾರು ಬರಲ್ಲ, ಎಲ್ಲಿ ಇಳ್ಕತ್ತಾರೆ, ಏನಾಗುತ್ತೆ, 3, 4, 5, 6 ಈ ಲೆಕ್ಕಾಚಾರ, ಭಾಗಾಕಾರ, ಗುಣಾಕಾರ ಎಲ್ಲವೂ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್.